ರೋಡ್ ಸಮಸ್ಯೆ ಒಂದು ಬಿಟ್ಟರೆ ಸಖತ್ತಾಗೈತೆ. ಅಲ್ಲಿಗಂಟ ಬರುತ್ತೆ ಬರೋ ಡ್ಯಾಮ್ ನಮ್ಮ ಇಂಡಿಯನ್ಸ್ಗೆ ನೇಚರ್ ಒಂಥರ ಗಿಫ್ಟ್ ಇದ್ದಂಗೆ, ಅದರಲ್ಲೂ ಮಲೆನಾಡವರಿಗಂತೂ ನೇಚರ್ ಒಂಥರ ಗಿಫ್ಟ್ ಇದ್ದಂಗೆ. ನಾವು ಎಂತ ಇದೇ ಇರ್ಲಿ ಅದನ್ನ ನೋಡಿದ ತಕ್ಷಣ ನಾವು ನಗ್ತೀವಿ. ಅದು ನಮಗೊಂಥರ ಗಿಫ್ಟ್ ಇದ್ದಂಗೆ, ದೇವ್ರ ತರ. ಊರು ನೋಡಿ ಏನು ಸಕ್ಕತ್ತಾಗೈತೆ. ಸೋಮವಾರ ಭಾನುವಾರ ಇವತ್ತು, ಭಾನುವಾರ ಅಲ್ವಾ ಇರ್ತಾರೆ. ಇದಾರಲ್ಲ ಇಲ್ಲ ಅವರೆಲ್ಲ ಈ ಬೈಕು ಸುಮ್ಮನಿರೋ. ಅದು ಅರ ಗರ್ಗಸ ಅದು ಗರ್ರ ಅಂತ ಆಗೋದಾಗುತ್ತೆ ಫೋಟೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಬರ್ತಾ ನಾನು ವಿಡಿಯೋ ಪೋಸ್ಟ್ ಮಾಡೋದು ಕಡಿಮೆ ಆಗ್ತಾಯಿದೆ, ಹಾಗೆ ನನ್ನ ಚಾನಲ್ದು ವಾಚ್ ಅವರ್ಸು ಕಡಿಮೆ ಆಗ್ತಾಯಿದೆ, ಹಾಗೇನೆ ನನಗೆ ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ತಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ನನ್ನಿಂದಲೇ, ಬಿಕಾಸ್ ಆಫ್ ಮೈ ಲೇಜಿನೆಸ್. ಏನು ಮಾಡ್ತೀವಿ, ಆನ್ ಟೈಮಿಗೆ ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಒಂದೊಂದು ಕೆಲಸಗಳನ್ನ ನಾವು ಎಕ್ಸಾಕ್ಟಾಗಿ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಬಟ್ ಆಗಲ್ಲ. ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದರೆ ಹಾಗೇನೇ, ಒಂದೊಂದು ಸರಿ ಆಗುತ್ತೆ, ಒಂದೊಂದು ಸರಿ ಆಗಲ್ಲ. ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಮತ್ತೆ ಹೊಸ ವಿಡಿಯೋ ಜೊತೆಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಆದಷ್ಟು ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ರಪ್ಪ ಪ್ಲೀಸ್. ನೋಡಿಬಿಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ನಾವು ತೆಪ್ಪದ ಮೇಲೆ ಪ್ರಯಾಣ. ಆ್ಯಕ್ಚುಲಿ ನಾನು ಫಸ್ಟೇ ಹೇಳಲಿಲ್ಲ ನೋಡಿ, ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ವಿ. ಸೊ ಮನೆಗೆ ಬಂದ್ವಿ, ಅಡುಗೆ ಮಾಡ್ಕೊಂಡ್ವಿ, ಊಟ ಮಾಡ್ಕೊಂಡ್ವಿ, ಎಲ್ಲ ಮುಗಿಸ್ಕೊಂಡ್ವಿ. ಮುದ್ದೆ ಮಾಡಿ ಅಂತ ಅಂದರು. ಮುದ್ದೆ ನೋಡಿ ಅಲ್ಲಿ ಸಖತ್ತಾಗಿ ಕಟ್ತಾಯಿದ್ದೀನಿ ಮುದ್ದೆನ. ಆ್ಯಕ್ಚುಲಿ ನೀವು ಈ ವಿಡಿಯೋ ನೋಡಿರ್ತೀರಿ, ಮುದ್ದೆ ಕಟ್ಟೋ ವಿಡಿಯೋನ. ನಾನು ಯಾವಾಗಲೂ ಮುದ್ದೆ ಕಟ್ಟೋದ್ರಲ್ಲಿ, ಅಡುಗೆ ಮಾಡೋದ್ರಲ್ಲಿ ಫಾಸ್ಟೆಸ್ಟ್. ಎಷ್ಟು ಜನರಿಗೆ ಬೇಕಾದರೂ ಅಡುಗೆ ಮಾಡಿಬಿಡ್ತೀನಿ. ಅಡುಗೆ ಮಾಡೋದಂದರೆ ನನಗೆ ತುಂಬ ಇಷ್ಟನೇ, ಈಸಿನೂ. ನನಗೆ ಅಡುಗೆ ಟಾಸ್ಕ್ ಬೇರೆಯವರೆಲ್ಲ ಹೇಳೋ ಥರ ತುಂಬ ಕಷ್ಟ ಅನ್ನೋ ಥರ ಏನೂ ಅನ್ಸೋದೇ ಇಲ್ಲ. ನನಗೆ ಅಡುಗೆ ಅಂದರೆ ನಾನು ಹೋದ ಸರಿ ಎಲ್ಲ ಜೋಳ ಹಾಕಿದ್ದೆ, ಬಟ್ ಈ ಸರಿ ನಾನು ಜೋಳ ಹಾಕಿಲ್ಲ. ತುಂಬ ಜೋಳ ಎಲ್ಲ ಬಿಳಿ ಸುಳಿ ರೋಗ ಬಂದುಬಿಟ್ಟಿದೆ. ಅದಕ್ಕೆ ನನಗೆ ಹೇಳ್ತಿದ್ರು, ನೀನು ಜೋಳ ಹಾಕ್ತಿರೋದೇ ಒಳ್ಳೇದಾಯಿತು ಅಂತ. ಫುಲ್ಲು ಬಿಳಿ ಸುಳಿ ರೋಗ, ಎಷ್ಟು ಲಾಸ್ ಗೊತ್ತಾ. ಭಗವಂತ ನೀನೇ ಕಾಪಾಡಿದೆ ಅಂತ ಅನ್ಕೋದೆ. ಒಂದೇ ಒಂದು ಮೇತೆ ಸಿಕ್ತು, ಸುಟ್ಕೊಂಡು ತಿಂತಾ ಇದ್ದೀನಿ. ಸ್ಟೌವಲ್ಲಿ ಸುಡೋದಕ್ಕಿಂತ ಒಲೆಯಲ್ಲಿ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸರಿ ಲೈಫಲ್ಲಿ ಏನನ್ಸುತ್ತೆ ಗೊತ್ತಾ, ನಾವು ನಿಯತ್ತಾಗಿದ್ದು ಏನು ಪ್ರಯೋಜನ, ನಮ್ಮನ್ನು ನಾವೇ ಪ್ರಶ್ನೆ ಕೇಳ್ಕೊಬೇಕಾಗತ್ತೆ. ನಿಯತ್ತಾಗಿದ್ದರೆ ಏನು ಸಿಕ್ಕುತ್ತೆ ಅಂತ. ಮನಸ್ಸಿಗೆ ನೆಮ್ಮದಿ, ನಾವು ಒಳ್ಳೆಯವರು ಅನ್ನೋ ಅದೇನು ಹೇಳ್ತಾರೆ, ನಮ್ಮ ಮನಸ್ಸಿಗೆ ನಾವು ಹೆಂಗಿರ್ತೀವಿ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗಬೇಕಲ್ಲ, ಅದು ಸಿಕ್ಕತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ, ನಿಯತ್ತಾಗಿದ್ದು ಏನು ಸಿಕ್ಕತ್ತೆ ಅಂತ. ನಾವು ಬೇರೆಯವ್ರಿಗೆ ನಾವು ಎಂಥವ್ರು ಅಂತ ಪ್ರೂವ್ ಮಾಡ್ಕೊಳ್ಳೋದು ಬೇಡ, ನಮಗೆ ನಾವು ಒಳ್ಳೆಯವರಾಗಿರ್ಬೇಕಲ್ಲ. ಆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ ನಮ್ಮಲ್ಲಿ ಒಳ್ಳೆತನನ ನಾವು ಕಾಪಾಡ್ಕೊಂಡಿರಬೇಕು. ಏನಂತೀರ ಅಲ್ವಾ? ಬನ್ನಿ ಜೋಳ ತಿನ್ನೋಣ. ಸಖತ್ತಾಯ್ತು. ನಾನು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೆ. ಫುಲ್ ಜೋಳ ಹಾಕಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ರೈತರಿಗೆ ಈ ಥರ ರೋಗ ಬರದೇ ಇರಲಿ, ಎಲ್ಲ ಬೆಳೆ ಚೆನ್ನಾಗಿರಲಿ. ಆ ಎಲೆ ಚೆನ್ನಾಗೈತೆ. ಇಲ್ಲಿ ದೊಡ್ಡ ಗಿಡಕ್ಕೆ ಬಂದವ್ರೆ. ಸಾಕು, ಅದರಲ್ಲೇ 3 ಆಯ್ತಾವ. ಬನ್ನಿ. ದೋಣಿಪುರ ಅಲ್ಲ, ನಮ್ದು ಹಾಸನ. ನಮ್ದು
ಅಮ್ಮಂಗ ಓ ಬಾಳೆದಳೆನ ಬಡ್ಡೆ ಕುಯ್ಬಾರ್ದಾ ಮದ್ದಿ ಕುಯ್ಬೇಕು ಗೊತ್ತಿಲ್ಲ ಇವಳಿಗೆ. ನನಗೂ ಗೊತ್ತಿಲ್ಲ. ಏನ್ ಗೊತ್ತಾ, ಪೂಜೆ ಮಾಡಕ್ಕಾದ್ರೆ ಸಾಕಲ್ವಾ ಅಮ್ಮ, ಸಾಕಲ್ವಮ್ಮ? ಫೋಲ್ಡ್ ಮಾಡ್ಕೊಳ್ಳಿ ಅವ ಹಂಗೆ ಫೋಲ್ಡ್ ಮಾಡ್ಕೊಂಡು ಕುಯ್ರಿ, ಹುಷಾರ್ ಕೈ. ಯಾಕೆ ಏನೇನ ಬಾರ್ದವ್ರಲ್ಲ ಬಾಳೆದೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬೇಕಾದ್ರೆ ಕೊಯ್ಕಲ್ಲ ಬಾ ಸಿಗ್ತದೆ ಜೋಳ ಯಾವ ಬೀಳಿಸ್ಬಿಟ್ಟು ಅದು ನಿಧಾನ ನಿಧಾನ. ನನಗಂತೂ ಎಟ್ಕಿಲ್ಲ, ನಮ್ಮ ಅಮ್ಮಂಗೆ. ತಡೀರಿ ಬಿಡಿಮ, ಅವ್ರ ಮಾಮ ಕುಯ್ಕೊಡ್ತಾರೆ. ನೋಡಿ ಅವ್ರ ಕೈಲಿ ಹಂಗೆ ಸಿಕ್ಕುತ್ತೆ. ಒಂದೇ ಒಂದಾ ಬಡಿಬೇಕು ಕಡ್ಡಿ. ಹಳ್ಳಿ ಕಡೆ ಹೋದ್ರೆ ಹಿಂಗೆ ಅಲ್ವಾ, ಎಲ್ಲ ಅಲ್ಲಲ್ಲೇ ಸಿಕ್ಕತ್ತೆ. ತುಂಬ ಕಷ್ಟಪಡಬೇಕು ಅಂತ ಏನಿಲ್ಲ. ನಾವು ಊಟದಲ್ಲೇ ಮರ್ತೋಗ್ಬಿಟ್ಟಿದ್ವಿ, ಬಾಳೆ ಎಲೆ ಕುಯ್ಕೊ ಬಂದ್ವಿ, ಅಲ್ಲೇ ಬಾಳೆ ಎಲೆನೂ ಸಿಕ್ತು, ಹತ್ತತ್ರದಲ್ಲೇ ಎಲ್ಲ ಇರುತ್ತೆ. ಸೀಬೆಕಾಯಿ ಸಿಕ್ತು, ಸೀಬೆಕಾಯಿ ಎಲ್ಲ ತಿನ್ಕೊಂಡ್ವಿ. ಆಮೇಲೆ ಸರಿ ಅಂತ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮನೆ ಮಕ್ಕಳು ಆಸೆ ಪಟ್ಟರು ತೆಪ್ಪದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು. ಹೊಳೆ ಫುಲ್ಲು ತುಂಬಿತ್ತು. ದೊಡ್ಡಪ್ಪ ಹೊಳೆಲೆಲ್ಲ ಹೋಗಿ ಮೀನು ಹಿಡಿತಾರೆ. ಗದ್ದೆ ನೋಡಿ, ಇದೆಲ್ಲ ಗದ್ದೆ ಒಳಗೆ ಗದ್ದೆ ಬದಿನಲ್ಲಿ ನಡ್ಕೊಂಡು ಹೊಳೆ ಹತ್ರಕ್ಕೆ ಹೋಗಬೇಕು. ಎಷ್ಟು ಚಿಕ್ಕ ಬದ ಕಟ್ಟಿದ್ದಾರೆ ನೋಡಿ ಇಲ್ಲಿ, ಇಷ್ಟು ಚಿಕ್ಕದು. ಚೂರು ಜಾರ್ತು ಅಂದರೆ ಆ ಕಡೆ ಈ ಕಡೆ ಬಿದ್ದು ಕೈ ಕಾಲೆಲ್ಲ ಕೆಸರಾಗಿ ಹೋಗಿರುತ್ತೆ. ಆ ಬದಿನಲ್ಲಿ ನಡ್ಕೊಂಡು ನಾವು ಹೊಳೆ ಹತ್ರಕ್ಕೆ ಹೋಗಬೇಕು, ತೆಪ್ಪ ಹತ್ತಬೇಕು ಅಂದರೆ. ಸೊ ತೆಪ್ಪ ಹತ್ಕೊಂಡ್ವಿ. ದೊಡ್ಡಪ್ಪನೂ ಬಂದರು. ದೊಡ್ಡಪ್ಪ ತೆಪ್ಪ ಓಡಿಸ್ತಾರೆ. 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ದೊಡ್ಡಪ್ಪನಿಗೆ. ಸೊ ಹೊರಟ್ವಿ. ಮಕ್ಕಳು ಆಸೆ ಮಾಡ್ತಾವೆ ಅಂತ ತೆಪ್ಪ ಕೂರ್ಸ್ಕೊಂಡ್ರು. ಯಾಕಡೆಗೂ ಬರಲ್ಲ, ಏನಿಲ್ಲ, ಸರಿ ಆಯ್ತಲ್ವಾ? ನೀವು ಸ್ವಲ್ಪ ಬಗ್ಗೆ ಹಾಕ್ಲ ಕುಡಿದ. ನಾನು ಬಗ್ಲಾ? ಹಾಂ, ನೀನು ಹಂಗೆ. ಹಾಂ, ನೀನು ಕೂತ್ಕೊಳ್ಳೋ ಹಂಗೆ, ನೀವು ಇಬ್ರು ಹಂಗೆ ಇರು. ಹುಷಾರ ಕೂತ್ಕೊಳ್ಳಿ ಮಕ್ಕಳೇ. ಯಾರು ಈ ಆಸೆ ತೋರ್ಪಡಿಕೆ ಮಾಡಿದ್ದು? ಯಾರು? ಮಿಸ್ಟರ್ ನಿತಿನ್ ಅವರು. ತೆಪ್ಪದ ಮೇಲಿನ ಓಟ. ನಾನು ಆಲ್ರೆಡಿ ಅಲ್ಲಿ ಇದರಲ್ಲಿ ರಾಯರ್ ಮಠದಲ್ಲಿ ಹೋಗಿದ್ದೀನಿ, ಮಂತ್ರಾಲಯದಲ್ಲಿ. ಅಲ್ಲೋಗಿದ್ದ? ಹಾಂ, ಅಲ್ಲಿ ಬೃಂದಾವನ ಇದೆಯಲ್ಲ, ಬಾಂಬೆಗೆ ಹೋಗಿದ್ವಲ್ಲ, ಅಲ್ಲಿ ಹೋಗಿದ್ದೆ. ಬೃಂದಾವನದಲ್ಲಿ ದೋಣಿ ಡೇಂಜರು, ಇವು ಕರೆಕ್ಟು. ಹೌದಾ? ಆದ್ರೆ ಕೂತ್ಕೋಬೇಕಾದ್ರೆ ಕರೆಕ್ಟಾಗಿ ಕೂತ್ಕೋಬೇಕು. ದೋಣಿಲಿ ಅವ್ರು ಚೆನ್ನಾಗಿ ಕೂರಿಸ್ಕೋತಾರೆ. ಒಳ್ಳೆ ಬೆಂಚ್ ಕೂತ್ಕೊಂಡು ಬೆಂಚ್ ಹಾಕಿರ್ತಾರೆ. ಅದು ಮೋಟ್ರ್, ಅದು ಅವ್ರೇ ಕೈಲೂ ಬಗಿತಾರೆ. ಇಲ್ಲ ಮೋಟ್ರು. ನಮ್ಮ ದೊಡ್ಡಪ್ಪ ಎಷ್ಟು ಚೆನ್ನಾಗಿ ತೆಪ್ಪ ಓಡಿಸುತ್ತೆ ಮಾತ್ರ. ನೀನು ಮೊಬೈಲ್ ಹತ್ಲಾಗ ಹಿಡಿಬೇಡ. ಸಗದಾಗಿದೆ ಅಲ್ಲ ಎಕ್ಸ್ಪೀರಿಯನ್ಸ್. ಧಾರಾವಾಹಿನಾರು ತಿಕ್ಕೋದ್ರು ಒಂದ್ ದಿವಸ ನನ್ನ. ಹೌದಾ? ಹುಟ್ಟಿ ಹೊಡೆಯಕ್ ಹೋಗಿ. ಯಾಕೆ? ಅವರು ನಾಲೆ ಮರಿ ಐತಲ್ಲ, ಅಲ್ಲೇ ಅವ್ರೆ ಕಾರ್ ನಿಲ್ಸ್ಕೊಂಡು ಅವತ್ ಅದ್ ಬಂದ್ಬಿಟ್ಟು ನನ್ ತಲೆಗೆ ಹೊಡೆಯಕ್ ಬರೋದು. ಇದೇ ಜಾಗದಲ್ಲಿ ಟ್ರೈಪಾಡೋ ಅಲ್ಲ, ಡ್ರೋನ್ ಮ್ಯಾಕ್ ಹೋಗೋದು. ಇದು ಎಂತ ಹಳದ್ದು ತಲೆ ಮೇಲೆ ಮಾಡ್ತಾಯಿದ್ರು ಇವ್ರು. ಆಮೇಲೆ ನೆಗಾಡ್ಕೊಂಡು ಬಂದ್ರು ಏರಿ ಮೇಲೆ. ನಾವು ಬಂದ್ವಲ್ಲ ಹಂಗೆ. ನೋಡ್ರೆ ನಾವೇ ಧಾರಾವಾಹಿನಾರು. ಯಾವ ಧಾರಾವಾಹಿ ಅನ್ಬೇಕಾಯ್ತು? ನಮ್ಮನ್ನು ತೋರ್ಸಿ ಅನ್ಬೇಕಾಯ್ತು, ನಿಮ್ಮನ್ನು ತೋರ್ಸಾರಲ್ಲಿ. ಬೇಜಾರ ಮಾಡ್ಕೋಬೇಡಿ. ಕರ್ಕೊಂಡು ಹೋದ್ರು, ಇದ್ ಮಾಡ್ಕೊಂಡ್ರು, ದೋಣಿ ಮೇಲೆ ಬಂದು ಅವರು ಕೂತ್ಕೊಂಡ್ರು. ಯಾವ ಸೀರಿಯಲ್ ಗೊತ್ತಿಲ್ಲಲ್ಲ. ಲೇಡೀಸು ಒಬ್ಳಿದ್ಲು ಹುಡುಗಿ,
ಜೆಂಟ್ಸ್ 2. ಇಂತ ಅಲ್ಲೊಂದು 5 ಜನ ಇದ್ರು. ಚೆನ್ನಾಗಿದೆ ಆಕಾಶ. ನಾಲೆ ಮೋರಿ ಮೇಲೆ. ಆಮೇಲೆ ಸಾಕ್ಬಿಡಿ ಎಲ್ಲಾತು ಅಂದ್ರು. ಆ ಕಡೆ ಗಿಟ್ಬಿಡ. ಸಾಕ್ಬಿಡಿ ಗೌಡ್ರೆ ಅಂತ. ಅಲ್ಲಿ ದೋಣಿಲಿ ಹೋಗಿತ್ತೆ. ಸಮುದ್ರ ಅದು ಇದೆಂತ ನೀರು ದಬ್ಬ 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 ಅಂತ ಹೋಗ್ತಾ ಇರುತ್ತೆ. ಈಗ ಹೋಗ್ತಾ ಇರೋದು ಮಧ್ಯ ಹೊಳೆ. ಈಗ ಹೋಯ್ತಾ ಇರೋದು ಮಧ್ಯ ಹೊಳೆಯಲ್ಲಿ. ಇಲ್ಲಿ ಕಮ್ಮಿ ಅಂದ್ರೆ ಒಂದು 8 ಆಳದ ನೀರೈತೆ. ಬಾಬಾ ಇಲ್ಲಿ ಬಾಟ್ಲ್ ಕಾಣಿಸ್ತಲ್ಲ ಬಲೆದು, ಅದು ಹೊಳೆ ಕಂಠ. ಅಲ್ಲಿಂದ ಆಚೆಗೆ ಒಂದು 2 ಅಡಿ 3 ಅಡಿ ಆಚೆಗೆ. ಇದು ಮಧ್ಯ ಹೊಳೆ. ಇವೆಲ್ಲ ಬಲೆ ಬಿಟ್ರದು ಬಾವ. ಬಲೆ ಬಿಟ್ಟವ್ರಿ. ಅದೇ ಅಲ್ಲೆಲ್ಲ ಬಿಟ್ಟವ್ರಲ್ಲ ಬಾಟ್ಲು, ಅವೆಲ್ಲ ಬಲೆ ಬಿಟ್ಟಿರೋದು ಚಿನ್ನ. ಬಲೆ ಅಷ್ಟು ಬಲೆ ಅಂದರೆ ಬಿಟ್ಟು ಗುರ್ತಿಗೆ ಹಾಕಿರ್ತಾರೆ, ಅವನ್ನ ಬಾಟ್ಲು ಕಟ್ಟಿರ್ತಾರೆ. ಆಗ ಒಂದು ಕಡೆ ಬಾವ ಅದನ್ನ ಹೆಂಗೆ ಹೇಳ್ಕೊತೀರಿ? ಹಂಗೆ ನೋಡ್ತಾರೆ. ಅವು 2 ದಿವಸ 3 ದಿವಸಕ್ಕೊಂದ್ಸರಿ ದೋಣಿ ಹೊಳೆ ಕೇಳ್ಕೊಳ್ಳೋದು. ಹೌದು, ಹಿಂಗೆ ಎಳ್ಕೊಂಡು ಈ ಥರ ದೋಣಿ ಹೊಡ್ಕೊಂಡು ಎಳ್ಕೊಂಡು ಹೋಗೋದಾ? ಅದ್ರಲ್ಲಿ ಮೀನು ಇರ್ತಾವ? ಮೀನು ಇರ್ತವೆ, ಇದ್ದಿರ್ತವೆ, ಇಲ್ಲದ್ರೆಲ್ಲ ನೋಡ್ತಾರೆ. 2 ದಿನ ರೋಡಿಗೆ ಬಿಡ್ಲಾ? ಬೇಡ, ಬಿಟ್ಬಿಡಿ ಬಾ ಅಲ್ಲೇ. ಬೇಕಾರೆ ಹಿಂಗೋಗಿ ಹಂಗೆ ಬರೋಣ. ಬೇಡ, ಅಲ್ಲೇ ಬಿಟ್ಬಿಡಿ ಸಾಕು. ಬೇಡ ನಡಿ ಸಾಕು ಹೋಗೋಣ. ಬಚ್ಚ ಒಳಗೆ ಹೋಗೋದ್ಕಿಂತ ರೋಡಿಗೆ ಹೋಗೋಣ. ಅಲ್ಲಿ ನಾನು ನಿಮ್ಮನ್ನು ಬಿಟ್ಬಿಟ್ಟು ಇಲ್ಲಿಗೆ ತರ್ತೀನಿ ದೋಣಿ. ಮತ್ತೆ ವಾಪಸ್ಸು ಅಲ್ಲಿ ಬಲೆ ಇದೆಲ್ಲ ಆಯ್ತು. ಅಲ್ಲಿ ಇಟ್ಟಿಲ್ವ ಗಂಟು? ಅಲ್ಲಿ ನಮ್ಮ ದೊಡ್ಡಪ್ಪ ಎಷ್ಟು ದಿವಸದಿಂದ ದೋಣಿ ಓಡಿಸ್ತೀರ ದೊಡ್ಡಪ್ಪ? ಇದು ತೆಪ್ಪನ 40 ವರ್ಷ ಮೇಲಾಯ್ತು. ಓ, ಗಿರೀಶ್ನು ಓಡಿಸ್ತಾನೆ, ಯಶವಂತ ಓಡಿಸ್ತಾನೆ. 40 ವರ್ಷ ಆಯ್ತು ನಾವು ಓಡಿಸಿ. ನಾವು ಹಿಂಗೆ ಹೋಯ್ತಾ ಇದ್ವಿ, ರೋಡ್ ಅಲ್ಲೇ ಐತಲ್ವಾ? ಹಿಂಗೊಂದು ರೌಂಡ್ ಹಾಕಂದು ನಿಮಗೆ ಅಂತ ಮಕ್ಕಳಿಗೆ. ಹೌದಾ? ಎಷ್ಟು ಖುಷಿ ಆಯ್ತಾ? ನಾನು ಮೊದ್ಲಿಗೆಲ್ಲ ಅವಾಗೆಲ್ಲ ಬರುವಲ್ಲ, ಒಂದು 20 ವರ್ಷ ಆಯ್ತು ಬಾವಲ್ವಾ? ಆಗ ಮಕ್ಳು ಸಣ್ಣವಲ್ವಾ? ಬೈಕ್ ಇರಲ್ಲ, ಇಲ್ಲಿಂದ ಆಚೆಗೆ ದಾಟುವ ನಾನು. ಕರೆಕ್ಟ್. ನಾನು ಒಂದ್ಸರಿ ಬಂದಿದ್ದೀನಿ ಅವಾಗ. ಇಲ್ಲೇ ದಾಟ್ಕೊಳ್ಳೋದು, ಇಲ್ಲೇ ದಾಟ್ಕೊಂಡು ಹಿಂಗೆ ಹೋಗ್ಬಿಡುವೆ ಗದ್ದೆ ಪೈಲ್ ಮೇಲೆ. ಈಗ ಬಂದ್ವಲ್ ಮಗನೆ ಬೆಳಿಗ್ಗೆ ಅಲ್ಲೇ ಹಿಂಗೆ ಹೋಗುವೆ ನಾನು. ಬಾವ ಅಲ್ಲೇ ಬಿಟ್ಟು ಹೋಗ್ಬಿಡೋರು ಹೊಲ್ದಕ್ಕೆ. ಅಲ್ಲಿ ಹಸ್ರು ಕಾಣುತ್ತಲ್ಲ ಅಲ್ಲಿ ನೋಡ್ದ ಎಷ್ಟು ಚೆನ್ನಾಗೈತೆ. ನಮ್ಮ ತಾಯಿ ನಮ್ಮವ್ವ ಹಿಂಗ ಇಲ್ಲೂ ಆಳ ಐತಿದ್ದು ತಗ್ಗು. ಈ ಗುಟ್ಟಿಂದ ಹಾಕಿ ಗುಡ್ಡ. ಇದೆಲ್ಲ ಮಧ್ಯ. ಫೋಟೋ ತೆಗಿಬೇಕು ಫೋಟೋ ಮುಂದೆ ಎಲ್ಲಾರ ಜೊತೆಗೆ ತಾತ ಜೊತೆಗೆ ತಾತ ಫುಲ್ ವಿಡಿಯೋನೇ ಮಾಡಿ. ಡ್ರೈವಿಂಗ್ ಹೆಂಗ್ ಮಾಡ್ತೀವಿ ಹಂಗೆ ಅಂತ. ಯಾರು ನಿಮ್ಮ ಅಪ್ಪ ಕಲ್ಸಿರೋದಾ? ಅಪ್ಪ ಇಲ್ಲಿ ಅಪ್ಪನ ಕಾಲದಲ್ಲಿ ಇದು ಗೊತ್ತೇ ಇಲ್ಲ. ಹೌದಾ? ಮಕ್ಕಳ ಜೊತೆ ಹೋಗಿ ಈಗ ಊಟ ಎಣ್ಣೆ ಎಲ್ಲ ಕೊಡೋರು. ಎಷ್ಟು ಥರದ್ದು ಪುರಿ ಮಟನು ಮತ್ತು ಫ್ರೆಶು ಅದೇ ಮೀನು, ಮಳ್ಳಿ ಮೀನು ಗೊಜ್ಜು. ನೀನು ಅವರೇ ಹಿಡಿಯಾರಲ್ಲ? ಹಿಡಿತಾರಲ್ಲ, ದುಡ್ಡಿಗೆ ತಾಳೋರು. ಒಡ್ರು ಕೆಲ್ಸಕ್ಕೆ ಬಂದಿರೋರು. ಇವನು ನೇರ್ವೆ ತಮ್ಮನಗೂಡ ಅಂತ ಈ ಸೇತುವೆ ಕೆಲಸ ಮಾಡ್ತಾರೆ. 5 ರೂಪಾಯಿ ಕೊಡೋರು. ಆಮೇಲೆ ಚವಳಿ ಚೆನ್ನಾಗೇ ಬರಿವೆ ಅವನ ಜೊತೆಗೆ. ಅವ್ರ ಜೊತೆ 5 ರೂಪಾಯಿ ಕೊಡೋರು. ಆಮೇಲೆ ಕೂಡಲೇ ಅಲ್ಲಿ ಕಪ್ಪು ಕಾಣಿಸ್ತಾ ಇಲ್ವಾ? ಇನ್ನೊಂದೇ ಟಪ್ಪು ಉಳ್ಕೊಳ್ಳೋದು ಸೇತುವೆಯಲ್ಲಿ. ಅದೇ ಈಗಲೇ ಅರ್ಧಕ್ಕೆ ಬಂದ್ಬಿಟ್ಟೈತೆ. ಅರ್ಧ ಇದಾವೆ ಅಲ್ಲಿ ಗಂಟ. ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸಾಕಾ ಓರರ ಮಗ? ಸಾಕು ಥ್ಯಾಂಕ್ ಯು. ಇನ್ನೊಂದು ರೌಂಡ್ ಹೋಗ್ಬರೋಣ. ಬೇಡ ರೆಡಿ ಕತ್ಲೆ ಹಾಕುತ್ತೆ. ಸೊ ಇಷ್ಟ ಆಯಿತು ಫೈನಲ್ ತೆಪ್ಪದ ಸ್ಟೋರಿ. ದೊಡ್ಡಪ್ಪ ವಾಪಸ್ ರಿಟರ್ನು ಅಂದರೆ ಎಲ್ಲಿಂದ ಅರಕ್ಕೆ ತಗೊಬಂದಿರ್ತಾರಲ್ಲ ಅದನ್ನು ಮತ್ತೆ ಅಲ್ಲಿಗೆ ತಗೊಂಡೋಗಿ ಇಟ್ಬಿಟ್ಟು ಬರಬೇಕು. ಅವ್ರು ಆ ಕಡೆಯಿಂದ ಅದೇ ನಾವು ಗದ್ದೆ ಬದಿನಲ್ಲಿ ಹೆಂಗೆ ನಡ್ಕೊಬಂದ್ವಲ್ಲ ಹಂಗೆ ನಡ್ಕೊಂಬರ್ತಾರೆ. ನಾವು ಈ ಕಡೆ ರೋಡ್ ಸೈಡಿಗೆ ಕರ್ಕೊಬಂದುಬಿಟ್ರು ಗದ್ದೆ ಬದಿನಲ್ಲಿ ನಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ, ತುಂಬ ಕೆಸರಲ್ವಾ ಜಾರ್ ಬಿದ್ದುಬಿಡ್ತೀವಿ ಅಂತ ಹೇಳಿ ನಾವು ಈ ಕಡೆ ರೋಡಿಗೆ ಕರ್ಕೊಂಬಂದ್ಬಿಟ್ಟು ನಮ್ಮನ್ನು ಬಿಟ್ಟರು. ಸೊ ಫೈನಲಿ ನಾವು ಮನೆ ಹತ್ರ ಬಂದ್ವಿ. ನಮ್ದು ಇಲ್ಲ ಅಲ್ಲಿ ಒಳಗಡೆ ಮಂಕೊಂಡೈತೆ.
ಇಲ್ಲೇ ಮಲ್ಕೊಂಡವ್ರ ದೊಡ್ಡಮ್ಮ ಹ್ಯಾಟ್ ಹಾಕೊಂಡು ಎಲ್ಲಿಗೆ ರೆಡಿ ಆಗ್ಬಿಟ್ಟು ದೊಡ್ಡಮ್ಮ ಹಿಂಗೆ ಹ್ಯಾಟ್ ಹಾಕೊಂಡು ಎಲ್ಲಿಗೆ ರೆಡಿ ಆಗಿದೆಯಾ ಹಿಂಗೆ ಐಸ ಹ್ಯಾಟ್ ಹಾಕೊಂಡು ಜನ ಕಟ್ಟ ರೆಡಿ ರೆಡಿ ಸೊಳ್ಳೆ ಬಾಲ್ದಲ್ಲಿ ಹೊಡಿತವೆ ಅಂತ. ಅಯ್ಯೋ ಹುಡುಗಿರ್ ಕತೆ ಬೇಡ ಒಬ್ಬೊಬ್ರಿಗೆ ಲೇಟ್ ಐತೆ ಎಲ್ಲಿ ಯಾವ್ದದ ಇದ್ರಲ್ಲಿ ರಿಯಾಲಿಟಿ ಶೋ ಶಿವನಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ. ಟೊಪ್ಪಿ ತೆಗಿಯಕ್ಕೆ ಹೆಂಗೆ ಸ್ವಾಮಿ ನಾವು ಹೆಂಗೆ ಅಂತ ಕೊಡಿಲಿ ನಾನು ಒಳ್ಳೆ ಫೋಟೋ ತೆಕೊಡ್ತೀನಿ. ಟೊಪ್ಪಿನ ಹಾಕು ಹ್ಯಾಟ್ ಹಾಕು ಬೇಡ ಹಂಗೆ ಹಾಕು ಹಾಕು ಚೆನ್ನಾಗಿ ಕಾಣ್ತೀಯ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಷ್ಟೇ ಕತೆ, ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಹೊಳೆ ತುಂಬ ನೀರು, ನೀರಿನ ಮೇಲೆ ಅರ್ಗಿನ ಮೇಲೆ ನಾವು, ತೆಪ್ಪ ಓಟ ಮಸ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.